ಫ್ಯಾಟ್ ಟು ಫಿಟ್ ಡೇ 2. ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ಟೈಮ್ ನೋಡಿ 5 ಗಂಟೆ ಆಗಿದೆ. ಸೊ ವೆಯ್ಟ್ ಚೆಕ್ ಮಾಡೋ ಸಮಯ. ಓ ಮೈ ಗಾಡ್, 100 ಗ್ರಾಮ್ ಎಕ್ಸ್ಟ್ರಾ ಆಗ್ಬಿಟ್ಟಿದೆ, ಪರವಾಗಿಲ್ಲ. ಸೊ ನನ್ನ ಮೀಲ್ ರೆಡಿ ಆಗಿದೆ. ಸೊ ಓಟ್ಸ್, ಬನಾನಾ, ಎಗ್ ಮತ್ತು ಕರ್ಡ್. ಅದಾದಮೇಲೆ ಇವತ್ತು ಸ್ವೀಟ್ ಪೊಟ್ಯಾಟೊ ಯೂಸ್ ಮಾಡಿದ್ದೀನಿ, ರೈಸ್ ಯೂಸ್ ಮಾಡ್ತಾ ಇಲ್ಲ. ತರಕಾರಿ ಚಿಕನ್ ಒಳಗಡೆ ಇದೆ. ಸೊ ಅಲ್ಲಿಂದ ಸೀದಾ ಬಂಡಿ ಎತ್ಕೊಂಡು ನನ್ನ ಕ್ಲಬ್ಬಿಗೆ ಹೋಗಿ, ಮತ್ತು ನನ್ನ ಡಯಟ್ ಯಾರ್ಯಾರು ನೋಡ್ತಾ ಇದ್ದೀರೋ ಅವರು ಫಾಲೋ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಡಯಟ್ ಎಲ್ಲರಿಗೂ ಒಂದೇ ಥರ ಇರಲ್ಲ, ಬೇರೆ ಬೇರೆ ಥರ ಇರುತ್ತೆ. ಸೊ ಅದನ್ನೆಲ್ಲ ಲೆಕ್ಕ ಹಾಕಿನೇ ನಾವು ತೊಗೊಬೇಕು. ಅದರಿಂದ ಅಲ್ಲಿಂದ ನಾನು ವರ್ಕ್ ಮುಗಿಸಿ ಅಲ್ಲಿಂದ ಮತ್ತೆ ವಾಪಸ್ ನಾನು ಮನೆಗೆ ಹೋಗ್ತಾ ನನ್ನ 3ನೇ ಮೀಲ್. ಸೊ ಯಾಕಂದರೆ 2ನೇ ಮೀಲ್ ತೋರಿಸಿಲ್ಲ, 3ನೇ ಮೀಲ್ ನೋಡ್ಕೊಳ್ಳಿ. ಸೇಮ್ ಎರಡೂ ಒಂದೇ, ಚಿಕನ್ನು, ರೈಸು, ವೆಜಿಟೇಬಲ್ಸ್. ಯಾಕಂದರೆ ಬಾಡಿಗೆ ಎನರ್ಜಿ ಬೇಕು. ಅಲ್ಲಿಂದ ನಾನು ಪರ್ಸ್ನಲ್ ಟ್ರೈನಿಂಗ್ ಹೋಗ್ತಾಯಿದ್ದೀನಿ. ಅಲ್ಲಿ ನಮ್ಮ ಬಾಸಿಗೆ ಒಂದು ಸಲ್ಯೂಟ್ ಹಾಕಿ ಪರ್ಸ್ನಲ್ ಟ್ರೈನಿಂಗ್ ಮುಗಿಸ್ಕೊಂಡು ಮತ್ತೆ ನನ್ನ ಲೆಗ್ ವರ್ಕೌಟ್ ಇವತ್ತು. ಸೊ ಲೆಗ್ಗಲ್ಲಿ ನೋಡ್ಬೋದು, ರೈಟ್ ಲೆಗ್ಗಲ್ಲಿ ನನಗೆ ಮಸಲ್ ಫುಲ್ ಲಾಸ್ ಆಗಿದೆ, ಸ್ಟ್ರೆಂತು ಇಲ್ಲ. ಬಟ್ ಲೆಫ್ಟ್ ಲೆಗ್ಗಲ್ಲಿ ಸ್ವಲ್ಪ ಸ್ಟ್ರೆಂತು ಮಸಲ್ ಇದೆ. ಅಲ್ಲಿಂದ ವರ್ಕೌಟ್ ಸ್ಟಾರ್ಟ್ ಮಾಡಿ ಔಟರ್ ಥೈ ಸ್ಟಾರ್ಟ್ ಮಾಡಿ. ಸೊ ಔಟರ್ ಥೈ ಮಾಡ್ಬೇಕಾದ್ರೆ ಎಕ್ಸ್ಪ್ರೆಷನ್ ಕೊಡು ಅಂದ, ಅದಕ್ಕೆ ನಾನು ಇನ್ನರ್ ಥೈಲಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದೀನಿ, ಸುಮ್ಮನೆ ಡೌ ಮಾಡಿದೆ. ಬಟ್ ನೆಕ್ಸ್ಟ್ ಲೆಗ್ ಎಕ್ಸ್ಟೆನ್ಷನಲ್ಲಿ ಆಟೋಮೆಟಿಕ್ಕಾಗಿ ನಾನು ಎಕ್ಸ್ಪ್ರೆಷನ್ ಕೊಡಲಿಲ್ಲ ಅಂದರೂ ಪೇನಿಗೆ ಬರ್ತಾ ಇದೆ. ಮತ್ತು ಕರ್ಲಲ್ಲೂ ಅಷ್ಟೇ, ಯಾಕಂದರೆ ಪೇಯ್ನ್ ತುಂಬ ಲೇಟಾಗಿ ಹೋಗೋದು. ಯಾಕಂದರೆ ACL ಮಿನಿಷಿಯಲ್ ಎರಡೂ ಆಗಿದೆ. ಅದರಿಂದ ಅಲ್ಲಿಂದ ಮತ್ತೆ ಕಾಫ್ ರೈಸ್ ಮಾಡಿಕೊಂಡು ಮತ್ತು ಲೆಗ್ಗು ಲೈಟಾಗಿ ಸ್ಟ್ರೆಚ್ ಮಾಡ್ತಾ ಮತ್ತೆ ಬ್ಯಾಲೆನ್ಸಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಾನು ಗಣೇಶ್ ಕಲ್ಲಂಗರಿ ಅಂತ ಕಲ್ಲಂಗರಿ ಹಣ್ಣು ತಿಂದ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದು ಮತ್ತೆ ನನ್ನ ಲಾಸ್ಟ್ ಮೀಲ್. ಸೊ ಅಲ್ಲಿ ಡಾರ್ಕ್ ಚಾಕ್ಲೇಟು ಮತ್ತು ಕ್ರಿಯೇಟಿನ್ನು, ಗ್ಲೂಟೋಮಿನ್ ಹಾಕಿದ್ದೀನಿ. ಸೊ ಗ್ಲೂಟೋಮಿನ್ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ, ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ವೇ ಪ್ರೋಟೀನ್ ಮಿಕ್ಸ್ ಮಾಡ್ತಾ, ಸೊ ಫುಲ್ ಕಲಸಿದ ಮೇಲೆ ಬರೋ ಕಲೆ ಇದೆ, ಫುಲ್ ಡಾರ್ಕ್ ಚಾಕ್ಲೇಟ್ ಟೈಪು. ಅಲ್ಲಿಂದ ಮತ್ತೆ ನಾನು ಗಣೇಶ್ ಜೊತೆ ಕಾರ್ಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಜಸ್ಟ್ 20 ಮಿನಿಟ್ಸ್. ಅಲ್ಲಿಂದ ಮತ್ತೆ ವಾಪಸ್ ಮನೆಗೆ ಬಂದು ಎಡಿಟ್ ಮಾಡ್ತಾ ಲೇಟ್ ಆಯಿತು. ಶುಭರಾತ್ರಿ ಹೇಳ್ತಾ ಸಿಗೋಣ ನಾಳೆ.